ಪ್ರಾಸಿಕ್ಯೂಷನ್ ವಿರುದ್ಧ ಸಿಎಂ ಸಮರ ಹೇಗಿದೆ ಲಾಯರ್ ಸಿದ್ದರಾಮಯ್ಯ ಪ್ಲಾನ್? ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಾವು ಕೊಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಈಗಾಗಲೇ ನಿಮಗೆ ಗೊತ್ತಿದೆ, LLB ಮಾಡಿದ್ದಾರೆ, ಲಾಯರ್ ಕೂಡ ಆಗಿದ್ದಂತಹ ಸಿದ್ದರಾಮಯ್ಯ ಅವರು ಎಲ್ಲಾ ರೀತಿಯ ಕಾನೂನಾತ್ಮಕವಾಗಿ ಏನೆಲ್ಲ ಆಗಬೇಕು ಅವೆಲ್ಲದರ ಬಗ್ಗೆ ಚಿಂತನೆಯನ್ನ ಮಾಡ್ತಾರೆ. ಅದೇ ರೀತಿಯಲ್ಲಿ ಮುನ್ನಡೆಯುವಂತಹ ಪ್ಲಾನ್ ಕೂಡ ಮಾಡಿದ್ದಾರೆ. ಈಗಾಗಲೇ ಸೆಕ್ಷನ್ 17A ಈ ಅಡಿಯಲ್ಲಿ ತನಿಖೆಗೆ ಅನುಮತಿಯನ್ನ ರಾಜ್ಯಪಾಲರು ಕೊಟ್ಟಿರುವಂತದ್ದು. ಇದರ ಮೂಲಕ ಪೊಲೀಸ್ ತನಿಖೆ ಅಥವಾ ಲೋಕಾಯುಕ್ತಕ್ಕೆ ಕೇಸನ್ನ ನೀಡಲಾಗುತ್ತೆ, ವರ್ಗಾವಣೆಯಾಗುತ್ತೆ. ಈಗಾಗಲೇ ಮೈಸೂರು ಲೋಕಾಯುಕ್ತದಲ್ಲಿ ಕೇಸನ್ನ ದಾಖಲಿಸಲಾಗಿದೆ. ಹೀಗಾಗಿ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿರುವಂತಹ TJ ಅಬ್ರಹಾಂ ಅವರು ಒಂದಷ್ಟು ದಾಖಲೆಗಳನ್ನ ಕೂಡ ಕೊಟ್ಟಿದ್ದಾರೆ. ಅವರು ಕೊಟ್ಟಿರುವಂತಹ ದೂರಿನ ಮೇಲೆ ಕೇಸನ್ನ ದಾಖಲಿಸಿ ತನಿಖೆ ಮಾಡುವ ಸಾಧ್ಯತೆ ಇದೆ. ಭಾರತೀಯ ನ್ಯಾಯ ಸಂಹಿತೆ 218ರ ಅಡಿಯಲ್ಲಿ ತನಿಖೆ ಮಾಡಬೇಕಾಗತ್ತೆ. ಕೋರ್ಟ್ ಮೊರೆ ಹೋಗೋದಕ್ಕೆ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ನಾಳೆ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸುವುದಕ್ಕೆ, ಅಂದ್ರೆ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರಲ್ಲ ಅದನ್ನ ರದ್ದುಗೊಳಿಸಿ ಅಂತ ಹೇಳಿ ಅರ್ಜಿ ಸಲ್ಲಿಸೋದಕ್ಕೆ ಸಿಎಂ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಪ್ರಾಸಿಕ್ಯೂಷನ್ಗೆ ತಡೆ ಕೋರಿ ಅರ್ಜಿಯನ್ನ ಸಲ್ಲಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಹಾಗಾದ್ರೆ ಸೆಕ್ಷನ್ 17A ಅಡಿಯಲ್ಲಿ ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಏನ್ ಹೇಳುತ್ತೆ? ಈ ಸೆಕ್ಷನ್ 17A ಅಂತ ನೋಡೋದಾದ್ರೆ, ಜನಪ್ರತಿನಿಧಿಗಳ ತನಿಖೆಗಾಗಿ ಇರುವಂತಹ ಸೆಕ್ಷನ್ 17A ನೇರವಾಗಿ ಪೊಲೀಸರಿಂದ ಇಲ್ಲಿ ತನಿಖೆ ಮಾಡೋದು ಅಸಾಧ್ಯ ಆಗುತ್ತೆ. ಡೈರೆಕ್ಟ್ ಆಗಿ ಪೊಲೀಸರಲ್ಲಿ ತನಿಖೆ ಮಾಡೋದಕ್ಕೆ ಆಗೋದಿಲ್ಲ. ನೇರವಾಗಿ ಲೋಕಾಯುಕ್ತ, CID, SIT ಕೂಡ ತನಿಖೆ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲಿ ಮೊದಲ ಪ್ರೊಸೀಜರ್ ಏನು ಅಂತ ಹೇಳಿದ್ರೆ, ಇಂತಹ ಸಂದರ್ಭದಲ್ಲಿ ಈಗ ಸಂವಿಧಾನಕ್ಕೆ ಇರುವಂತವರು ಮುಖ್ಯಮಂತ್ರಿ ಆಗಿರ್ಬೋದು, ಶಾಸಕರು, ಸಚಿವರಿಗೆ ಅಲ್ಲಿ ಅನುಮತಿ ಕೊಡುವ ಸಂದರ್ಭದಲ್ಲಿ ಇಲ್ಲಿ ಎಸ್ಪೆಷಲಿ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಗವರ್ನರ್ ಅನುಮತಿ ಕೊಟ್ರೆ ಮಾತ್ರ ಇಲ್ಲಿ ತನಿಖೆ ಆಗ್ಬೇಕಾಗತ್ತೆ. ಪೂರ್ವಾನುಮತಿ ಇಲ್ಲಿ ಕಡ್ಡಾಯ. ಭ್ರಷ್ಟಾಚಾರ, ಕ್ರಿಮಿನಲ್, ಇತರೆ ಕೇಸ್ಗಳ ಬಗ್ಗೆ ಕೂಡ ತನಿಖೆಯನ್ನ ಮಾಡಬಹುದು. ಹಾಗೇನೆ ಸೆಕ್ಷನ್ 128 ಅಡಿಯಲ್ಲೂ ಕೂಡ ನಾವು ಗಮನಿಸ್ತಾ ಹೋಗೋದಾದ್ರೆ ಈ ಸೆಕ್ಷನ್ ಏನ್ ಹೇಳುತ್ತೆ ಅನ್ನೋದನ್ನ ನೋಡೋಣ. ಜನಪ್ರತಿನಿಧಿಗಳ ತನಿಖೆಗೆ ಇರುವಂತಹ ಸೆಕ್ಷನ್ ಇಲ್ಲಿ ಭ್ರಷ್ಟಾಚಾರ ಕೇಸ್ನಲ್ಲಿ ರಕ್ಷಣೆಯ ಆರೋಪ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ದಾಖಲೆಗಳನ್ನ ತಿದ್ದುಪಡಿ ಮಾಡಿ ಮೋಸದ ಆರೋಪ ಕೇಳಿ ಬರುವಂತಹ ಸಂದರ್ಭದಲ್ಲಿ ಆಗಿರ್ಬೋದು, ಅಕ್ರಮವಾಗಿ ಆಸ್ತಿ ವರ್ಗಾವಣೆ ಮಾಡಿರುವುದು ಅಥವಾ ಪರಭಾರೆ ಮಾಡಿರುವ ಆರೋಪ ಕೇಳಿ ಬಂದಂತಹ ಸಂದರ್ಭದಲ್ಲಿ, ಅಷ್ಟು ಮಾತ್ರ ಅಲ್ಲ, ಸಾರ್ವಜನಿಕ ಆಸ್ತಿಯನ್ನ ಇವರು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅನ್ನುವಂತಹ ಆರೋಪ ಇದ್ದಂತಹ ಸಂದರ್ಭದಲ್ಲೂ ಕೂಡ ತನಿಖೆ ಒಳಪಡಿಸುವಂತದ್ದು. ಇಲ್ಲಿ 3 ವರ್ಷ ಶಿಕ್ಷೆ ಹಾಗೆಯೇ ದಂಡ ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ಕಾನೂನಿನ ಮೊರೆ ಹೋಗೋದಕ್ಕೆ ಈಗಾಗಲೇ ಸಿದ್ದರಾಮಯ್ಯ ಅವರು ಕೂಡ ಎಲ್ಲಾ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಈಗ 17A ಹಾಗೆ 128 ಅಡಿಯಲ್ಲಿ ಈಗ ತನಿಖೆಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರೋದು. ಹೇಗೆ ಪ್ರೊಸೀಜರ್ ಇರುತ್ತೆ, ಯಾವೆಲ್ಲ ಪ್ರೊಸೀಜರ್ಗಳ ಮೂಲಕ ಈಗ ತನಿಖೆ ಆಗಬೇಕಾಗತ್ತೆ, ಜೊತೆಗೆ ಸಿದ್ದರಾಮಯ್ಯ ಅವರ ಮುಂದೆ ಇರುವಂತಹ ಕಾನೂನು ಅವಕಾಶಗಳು? ನೈತಾ, ಈಗಾಗಲೇ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯಪಾಲರು ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಅವರು ಕೊಟ್ಟಿರುವಂಥದ್ದು ಏನು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ 17A ಅಡಿಯಲ್ಲಿ ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ. ಮತ್ತೆ ಅದೇ ರೀತಿಯಾಗಿ ಭಾರತೀಯ ನ್ಯಾಯ ಏನು BNSS ಕಾಯ್ದೆ ಏನಿದೆ ಈ ಒಂದು ಅಡಿಯಲ್ಲಿ ಏನು 218ರ ಒಂದು ಅಡಿಯಲ್ಲಿ ಕೂಡ ಒಂದು ಅನುಮತಿಯನ್ನು ಕೊಟ್ಟಿರುವಂಥದ್ದು. ಏನು 17A ಅಡಿಯಲ್ಲಿ ಅನುಮತಿಯನ್ನು ಕೊಟ್ಟಾಗ ಪೊಲೀಸರು ಏನು ಈ ಒಂದು ಅನುಮತಿ ಆಧಾರದ ಮೇಲೆ ಒಂದು ತನಿಖೆಯನ್ನು ಮಾಡ್ಬೋದು. ಯಾಕಂದ್ರೆ ಅವರಿಗೆ ತನಿಖೆ ಮಾಡೋದಕ್ಕೆ ಯಾವುದೇ ರೀತಿಯ ಒಂದು ಅಡ್ಡಿ ಆತಂಕ ಇರೋದಿಲ್ಲ. ಯಾವುದೇ ಸಾರ್ವಜನಿಕ ಜೀವನದಲ್ಲಿರುವಂತಹ ಒಂದು ಜನಪ್ರತಿನಿಧಿ ಏನಿದ್ದಾರೆ ಅವರ ಮೇಲೆ ಒಂದು ತನಿಖೆಯನ್ನು ಮಾಡಬೇಕಾದ್ರೆ ಈ ಒಂದು ಸೆಕ್ಷನ್ ಅಡಿಯಲ್ಲಿ ಒಂದು ಅನುಮತಿಯನ್ನು ಪಡ್ಕೊಳ್ಬೇಕಾಗುತ್ತೆ. ಈಗ ಮುಖ್ಯಮಂತ್ರಿಗಳ ವಿರುದ್ಧವೇ ಒಂದು ಆರೋಪ ಬಂದಿರೋದ್ರಿಂದ ಅವರ ವಿರುದ್ಧ ತನಿಖೆ ಮಾಡೋದಕ್ಕೆ ಈಗ ರಾಜ್ಯಪಾಲರು ಒಂದು ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟು ಒಂದು ಅನುಮತಿಯನ್ನು ಕೊಟ್ಟಿರುವಂಥದ್ದು. ಆದ್ರಿಂದ ಈಗ ಈ ಒಂದು ಸೆಕ್ಷನ್ ಅಡಿಯಲ್ಲಿ ಲೋಕಾಯುಕ್ತ ಪೊಲೀಸರಾಗ್ಲಿ ಅಥವಾ ಬೇರೆ ಪೊಲೀಸ್ ಇಲಾಖೆಯ ಒಂದು ಬೇರೆ ಟೀಮ್ ಏನಿದೆ ಆ ಒಂದು ತಂಡಗಳಿಂದ ಒಂದು ವಿಶೇಷ ತನಿಖೆಯನ್ನು ಮಾಡಿಸಬಹುದು. ತನಿಖೆಯನ್ನು ಮಾಡಿದ ನಂತರ ಅವರು ಒಂದು ಕೋರ್ಟ್ಗೆ ಒಂದು ವರದಿಯನ್ನು ಕೊಡಬಹುದು ಅಥವಾ ಸಂಬಂಧಪಟ್ಟಂತ ಒಂದು ತನಿಖಾ ಸಂಸ್ಥೆ ಏನಿದೆ ಆ ಒಂದು ಮುಖ್ಯಸ್ಥರಿಗೂ ಕೂಡ ಒಂದು ವರದಿಯನ್ನು ಕೊಡೋದಕ್ಕೆ ಒಂದು ಅವಕಾಶ ಇದೆ. ಈಗ ರಾಜ್ಯಪಾಲರು ಕೂಡ ಇದೇ ಸೆಕ್ಷನ್ ಅಡಿಯಲ್ಲಿ ಒಂದು ಅನುಮತಿಯನ್ನು ಕೊಟ್ಟಿರೋದ್ರಿಂದ ಈ ಒಂದು ಪ್ರಕರಣದಲ್ಲಿ ಲೋಕಾಯುಕ್ತ ಸಂಸ್ಥೆ ಆಗಲಿ ಅಥವಾ SIT ಆಗಲಿ ಅಥವಾ CID ಆಗಲಿ ಅಥವಾ ಬೇರೆ ಯಾವುದೇ ಒಂದು ತನಿಖಾ ಸಂಸ್ಥೆ ಈ ಒಂದು ದೂರನ್ನು ದಾಖಲಿಸಿಕೊಂಡು ಒಂದು ತನಿಖೆಯನ್ನು ಮಾಡಬಹುದು. ಆ ಒಂದು ತನಿಖೆ ಮಾಡುವ ಮುನ್ನ ಒಂದು FIR ಅನ್ನು ಕೂಡ ದಾಖಲಿಸಿಕೊಳ್ಬೇಕಾಗುತ್ತೆ. FIR ಅನ್ನು ದಾಖಲಿಸಿದ ನಂತರ ಇದರ ಒಂದು ಏನು ಡಾಕ್ಯುಮೆಂಟ್ಸ್ ಏನಿದೆ ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆ ನಂತರ ಸಿದ್ದರಾಮಯ್ಯ ಅವರನ್ನು ಕೂಡ ಒಂದು ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಆ ಸಲುವಾಗಿ ಈಗ ಈ ಒಂದು
ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ TJ ಅಬ್ರಾಮ್ ಅವರು ಮೈಸೂರಿನ ಲೋಕಾಯುಕ್ತಕ್ಕೆ ಈ ಮೊದಲೇ ಒಂದು ದೂರನ್ನು ಕೂಡ ಕೊಟ್ಟಿದ್ರು. ಆದರೆ ಪ್ರಾಸಿಕ್ಯೂಷನ್ ಅನುಮತಿ ಇಲ್ಲದ ಕಾರಣಕ್ಕಾಗಿ ಆ ಒಂದು ದೂರು ಹಾಗೆ ಪೆಂಡಿಂಗ್ ಇತ್ತು. ಈಗ ಅನುಮತಿ ಸಿಕ್ಕಿರೋದ್ರಿಂದ ಈ ಒಂದು ಅನುಮತಿ ಪತ್ರವನ್ನ ಲೋಕಾಯುಕ್ತ ಅಧಿಕಾರಿಗಳಿಗೆ ಕೊಟ್ಟು ನಂತರ ಇದನ್ನು ಅಲ್ಲಿ ಮತ್ತೆ ತನಿಖೆಗೆ ಒಂದು ಒಳಪಡಿಸುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಅಥವಾ ಇದನ್ನ ಬೇರೆ ಸಂಸ್ಥೆಗೆ ಏನಾದರೂ ವರ್ಗಾವಣೆ ಮಾಡಿ ಬೇರೆ ಸಂಸ್ಥೆಯಿಂದ ತನಿಖೆ ಮಾಡೋದಕ್ಕೂ ಕೂಡ ಈಗ ಈ ಮೂವರು ಏನು ದೂರ ಪ್ರಾಸಿಕ್ಯೂಷನ್ಗೆ ಅನುಮತಿ ಪಡ್ಕೊಂಡಿದ್ದಾರೆ ಅವರು ಇದನ್ನ ಕಂಟಿನ್ಯೂ ಮಾಡಬಹುದು. ಆದ್ರೆ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತದಲ್ಲಿ ಅಥವಾ ಬೇರೆ ಎಲ್ಲಿ ದೂರು ದಾಖಲಾಗುತ್ತೆ ಮತ್ತೆ ಯಾರು ತನಿಖೆ ಮಾಡ್ತಾರೆ ಅನ್ನೋದು ಕೂಡ ಈಗ ನಾಳೆಯಿಂದ ನಿರ್ಧಾರ ಆಗುತ್ತೆ. ಮತ್ತೆ ಇದೇ ವೇಳೆ ಏನು BNSS ಸೆಕ್ಷನ್ 218 ಒಂದು ತನಿಖೆಗೆ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಏನು ಮುಖ್ಯಮಂತ್ರಿಗಳು ಏನು ಉನ್ನತ ಸ್ಥಾನದಲ್ಲಿದ್ದಾರೆ ಅವರು ಒಂದು ಪ್ರಭಾವವನ್ನು ಬಳಸಬಹುದು ಮತ್ತೆ ಸಾಕ್ಷಿಗಳ ಮೇಲೆ ಒಂದು ಪ್ರಭಾವವನ್ನು ಕೂಡ ಬೀರುವಂತ ಸಾಧ್ಯತೆ ಇರುತ್ತೆ. ಆ ಸಲುವಾಗಿ ಅವ್ರ ಮೇಲೆ ಒಂದು ಅಭಿಯೋಜನೆ ಮಾಡೋದಕ್ಕೂ ಕೂಡ ಒಂದು ಅವಕಾಶವನ್ನ ಈ ಒಂದು ಸೆಕ್ಷನ್ ಅಡಿಯಲ್ಲಿ ಕೊಟ್ಟಿರುವಂತದ್ದು. ಇನ್ನು ಉಳಿದಂತೆ ಇದೇ 20ನೇ ತಾರೀಕು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಈ ಒಂದು ಪ್ರಕರಣದ ಒಂದು ವಿಚಾರಣೆ ಇದೆ. ಮತ್ತೆ ಒಂದು ಪ್ರಕರಣದ ಒಂದು ವಿಚಾರಣೆ ಆದೇಶ ಕೂಡ ಈಗಾಗಲೇ ಕಾಯ್ದಿರಿಸೋದ್ರಿಂದ ಆ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರಾಸಿಕ್ಯೂಷನ್ ಅನುಮತಿ ಪತ್ರವನ್ನು ಕೊಟ್ಟಾಗ ಅದನ್ನ ನ್ಯಾಯಾಧೀಶರು ಕೂಡ ಪರಿಗಣನೆ ಮಾಡಿ ಅದನ್ನ ವಿಚಾರಣೆಗೆ ಕೂಡ ಅಂಗೀಕರಿಸುವಂತ ಸಾಧ್ಯತೆಗಳು ಕೂಡ ಇದೆ. ಆದ್ರಿಂದ ನಾಳೆ ಮತ್ತೆ ಮಂಗಳವಾರ ಏನು ಬೆಳವಣಿಗೆಗಳಿದೆ ಅದರ ಮೇಲೆ ಸಿದ್ದರಾಮಯ್ಯ ಅವರ ಒಂದು ಭವಿಷ್ಯ ನಿರ್ಧಾರ ಆಗುತ್ತೆ. ನವಿತಾ, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.